ಕಲ್ಯಾಣ ಕರ್ನಾಟಕದ ನನ್ನೆಲ್ಲ ಬಾಂಧವರಿಗೆ ವಿಮೋಚನಾ ದಿನಾಚರಣೆಯ ಶುಭಾಶಯಗಳು. ಅದೆಷ್ಟು ಸಾವು ನೋವುಗಳ ನಂತರ ಸಿಕ್ಕ ನಮ್ಮ ಈ ಸ್ವಾತಂತ್ರ್ಯಕ್ಕೆ ನಾವು ಸರಿಯಾದ ಬೆಲೆ ಕೊಡ್ತಾ ಇದ್ದೀವಾ ಅನ್ನೋದೇ ನನ್ನ ಇಂದಿನ ಪ್ರಶ್ನೆ. ಅಂದು ರಜಾಕರರೊಡನೆ ಹೋರಾಡಿದ ಅದೆಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳು ನಮಗೆ ಎಂದು ಗೊತ್ತಿಲ್ಲ. ಕಡ್ಗಂಚಿ, ನಿಂಬರ್ಗಾ, ಬುಸ್ನೂರ್, ಆಳಂದ್, ಮಹಾಗಾಂವ್ ಹೀಗೆ ಸುಮಾರು ಊರುಗಳಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಗಳಿದ್ವು. ಅಂತಹ ಪೊಲೀಸ್ ಚೆಕ್ ಪೋಸ್ಟ್ ಗಳ ಮೇಲೆ, ಸರ್ಕಾರಿ ಕಚೇರಿಗಳ ಮೇಲೆ ಸರ್ಪ ಗಾವಲಿನ ನಡುವೆಯೂ ಸ್ವಾತಂತ್ರ್ಯ ಹೋರಾಟಗಾರರು ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ. ಅಂತದ್ದೇ ಸ್ಮಾರಕವಾಗಿ ನಿಲ್ಲಬೇಕಾಗಿರ್ತಕ್ಕಂತಹ ಸ್ಥಳಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪಟ ದೇಶ ಪ್ರೇಮಿ, ರಾಷ್ಟ್ರ ನಾಯಕ ಮತ್ತು ವೀರ ಯೋಧ ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಅವರು ಹುಟ್ಟಿರ್ತಕ್ಕಂಥ ಊರಿದು ಮಹಾಗಾಂವ್. ಇಲ್ಲೇ ಇದೆ 1936ರಲ್ಲಿ ಕಟ್ಟಿರ್ತಕ್ಕಂತಹ ಅಂದಿನ ಪೊಲೀಸ್ ಠಾಣೆ. ಇದು ಅಂದಿನ ನಿಜಾಂ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇತ್ತು. ನಾನು ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ಮಹಾಗಾಂವ್ ಸೇರಿದಂತೆ ಇತರ ಊರುಗಳಲ್ಲೂ ಸಹ ತ್ರಿವರ್ಣ ಧ್ವಜವನ್ನ ಹಾರಿಸಲು ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರು ಯತ್ನಿಸುತ್ತಾರೆ. ಆದ್ರೆ ಅದರ ನಂತರದ ಪರಿಣಾಮವೇ ತುಂಬಾ ಕ್ರೂರವಾಗಿತ್ತು. ಅದೆಷ್ಟೋ ಕಡೆ ಗುಂಡಿನ ಚಕಮಕಿಗಳಾಗ್ತವೆ. ಭಾರತ ಧ್ವಜವನ್ನ ಹಾರಿಸಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಹಾಗೂ ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬಂಧಿಸಲಾಗುತ್ತದೆ. ಅಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ಜೈಲುಗಳಲ್ಲಿ ಅವರನ್ನ ಇಡಲಾಗುತ್ತದೆ. ಆಗಿನ ಕಾಲಕ್ಕೆ ಜೈಲುಗಳು ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಚಿತ್ರಹಿಂಸೆ ಕೊಡುವ ಕೇಂದ್ರಗಳಾಗಿದ್ದವು. ನಾವು ಹೆಸರೇ ಅರಿಯದ ಸ್ವಾತಂತ್ರ್ಯ ಹೋರಾಟಗಾರರ ನೋವನ್ನು, ವ್ಯಥೆಯನ್ನು ಕಂಡ ಜೈಲುಗಳಿವೆ. ರಾಷ್ಟ್ರೀಯ ಸ್ಮಾರಕವಾಗಿ ನಿಲ್ಲಬೇಕಾದಂತಹ ಈ ಸ್ಮಾರಕಗಳನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಈ ಕಥೆಗಳನ್ನ ಹೇಳಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ.